ಲವ್ಲಿ ಲೇಡೀಸ್ ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನು ಗೊತ್ತಾ, ಒಂದೇ ಹಿಟ್ಟನ್ನು 3 ರೆಸಿಪಿಯಾಗಿ ರೆಡಿ ಮಾಡ್ಕೋಬೋದು. 3 ದಿವಸ ಟೆನ್ಷನ್ ಫ್ರೀ ತಿಂಡಿ ರೆಡಿ. ಹೇಗೆ ಅಂತೀರಾ? ಒಂದು ದಿವಸ ಇಡ್ಲಿ ಮಾಡ್ಕೊಳ್ಳಿ, ಒಂದು ದಿವಸ ದೋಸೆ ಮಾಡ್ಕೊಳ್ಳಿ, ಒಂದು ದಿವಸ ಪಡ್ಡು ಮಾಡ್ಕೊಳ್ಳಿ. ಸೇಮ್ ಹಿಟ್ಟಿಂದ ಯಾರಿಗೂ ಗೊತ್ತಾಗಲ್ಲ, ಫ್ರೆಶ್ಶಾಗಿ ರುಬ್ಬಿರೋ ಥರ ಅನಿಸುತ್ತೆ, ಸೂಪರ್ ಟೇಸ್ಟಿ ಬರುತ್ತೆ. ಇದೇನಪ್ಪ ಇದು ಒಂದೇ ಹಿಟ್ಟಿಂದ 3 ರೆಡಿ ಮಾಡ್ಬೋದಾ, ಚೆನ್ನಾಗಿ ಬರುತ್ತಾ ಅಂತ ಡೌಟೇ ಪಡಬೇಡಿ. ಸೂಪರ್ ಕ್ರಿಸ್ಪಿ ದೋಸೆ, ಮಲ್ಲಿಗೆ ಹೂ ಥರ ಇಡ್ಲಿ ಆ್ಯಂಡ್ ಟೇಸ್ಟಿ ಪಡ್ಡು ಮಾಡೋದು ಹೇಗೆ ನೋಡ್ಕೊಳ್ತೀರಾ? 3 ಕಪ್ಪಷ್ಟು ಯಾವುದೇ ಮೆಷರ್ಮೆಂಟಲ್ಲಿ 3 ಗ್ಲಾಸು ಅಕ್ಕಿ ತೊಗೊಳ್ಳಿ. ನೀವು ಯಾವ ಅಕ್ಕಿ ಬಳಸ್ತೀರೋ ಅದೇ ತೊಗೊಳ್ಳಿ. ಸೋನಾ ಮಸೂರಿನ, IR8, ಸೇಲಮ್ಮ, ಯಾವುದಾದ್ರು ಓಕೆ. ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಉದ್ದಿನಬೇಳೆ ತೊಗೊಳ್ಳಿ, 1 ಗ್ಲಾಸ್ ಗಟ್ಟಿ ಅವಲಕ್ಕಿ, 1 ಟೇಬಲ್ ಸ್ಪೂನ್ ಮೆಂತ್ಯ. ಇದನ್ನು 7ರಿಂದ 8 ಗಂಟೆ ಕಾಲ ಕ್ಲೀನಾಗಿ ತೊಳೆದ್ಬಿಟ್ಟು ಒಳ್ಳೆ ನೀರಲ್ಲಿ ನೆನೆಸಿಡಿ. ಬೆಳಗ್ಗೆ ನೆನೆಸಿದ್ರೆ ಸಾಯಂಕಾಲ ರುಬ್ಬಿಟ್ಟು ರಾತ್ರಿ ಇಡೀ ಫರ್ಮೆಂಟೇಷನ್ಗೆ ಬಿಡಿ. ಉಪ್ಪು ಸೇರಿಸ್ಬಿಟ್ಟು ಕಲಿಸ್ಬಿಟ್ಟು ಇಟ್ಬಿಡಿ. ಬೆಳಗ್ಗೆ ಎದ್ದು ಇದಕ್ಕೆ ಫೈನ್ ಚಟ್ನಿ ಮಾಡ್ಕೊಳ್ಳೋಣ. ಕಡಲೆಕಾಯಿ ಚಟ್ನಿ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ, 1 ಶುಂಠಿ, ಖಾರಕ್ಕೆ 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನ ತುರಿ, ಅಂದರೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳಿ. ಫ್ರೆಶ್ ಕಾಯಿ ತುರಿ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಎಲ್ಲನೂ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರಿದ್ಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು ರಸ ಸೇರಿಸಿ, ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಬೆಲ್ಲ ಸೇರಿಸಿ ಒಳ್ಳೆ ರುಚಿ ಬರುತ್ತೆ. ಉಪ್ಪು, ಹುಳಿ, ಖಾರ, ಸಿಹಿ ಸೇರಿಕೊಂಡು ತುಂಬ ನೈಸಾಗಿ ರುಬ್ಬೇಡಿ, ಒಂದು ಸ್ವಲ್ಪ ಕೋರ್ಸಾಗೇ ಇರಲಿ. ಚಟ್ನಿ ಸಖತ್ತಾಗಿರುತ್ತೆ. ಇಡ್ಲಿಗೂ ಸರಿ, ದೋಸೆಗೂ ಸರಿ, ಪಡ್ಡುಗೂ ಸರಿ, ಒಳ್ಳೆ ಕಾಂಬಿನೇಷನ್ ಕಡಲೆಕಾಯಿ ಚಟ್ನಿ. ನೀವೇನಾದ್ರು ಇಡ್ಲಿಗೆ ಸರ್ವ್ ಮಾಡ್ತಾಯಿದ್ರೆ ಸ್ವಲ್ಪ ತೆಳುವಾಗಿ ಚಟ್ನಿ ಮಾಡ್ಕೊಳ್ಳಿ. ಪಡ್ಡುಗೆ ದೋಸೆಗೆ ಸ್ವಲ್ಪ ಗಟ್ಟಿನೇ ಇರಲಿ. ನೋಡಿ, ರಾತ್ರಿನೇ ರುಬ್ಬಿ ಇಟ್ಟಂಥ ಹಿಟ್ಟು ಎಷ್ಟು ಮೇಲ್ಗಡೆ ಬಂದಿದೆ ನೋಡಿ, ಅಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಅರ್ಧ ಬಕೆಟಷ್ಟಿತ್ತು, ಸಣ್ಣ ಬಕೆಟ್ ಇದು, ಅರ್ಧ ಬಕೆಟಷ್ಟಿತ್ತು, ಈಗ ಫುಲ್ ಬಕೆಟ್ ಆಗಿದೆ. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ತವಾ ಇಟ್ಟು ಸೂಪರಾದ ಕ್ರಿಸ್ಪಿಯಾದ ದೋಸೆ ರೆಡಿ ಮಾಡ್ಕೊಳ್ಳಿ. ಎಷ್ಟು ತೆಳು ಬೇಕಾದ್ರೂ ನೀವು ಮಾಡ್ಕೋಬೋದು. ಇದಕ್ಕೆ ಒಳಗಡೆ ಆಲೂಗೆಡ್ಡೆ ಈರುಳ್ಳಿ ಪಲ್ಯ ಹಾಕಿ ಒಳಗಡೆ ಕೆಂಪು ಚಟ್ನಿ ಮಾಡಿ ಕೊಟ್ಬಿಟ್ರೆ ಸೂಪರ್ ಮಸಾಲೆ ದೋಸೆ ರೆಡಿ. ನಾನಿಲ್ಲಿ ಮಸಾಲೆ ಪಲ್ಯ ಎಲ್ಲ ತೋರಿಸ್ತಾ ಇಲ್ಲ, ಯಾಕಂದರೆ 2-3 ವೀಡಿಯೋದಲ್ಲಿ ತೋರಿಸಿದ್ದೀನಿ. ಹಿಂದಿನ ವೀಡಿಯೋದಲ್ಲಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಓಕೆನಾ? ಈಗ ದೋಸೆ ರೆಡಿ ಆಯಿತು. ನೆಕ್ಸ್ಟ್ ಯಾವುದು? ಇಡ್ಲಿ. ಮಲ್ಲಿಗೆ ಹೂ ಇಡ್ಲಿ ಅಂತ ಹೇಳ್ಬೋದು ನೀವು. ಅದೇ ಹಿಟ್ಟನ್ನು ಇಡ್ಲಿ ತಟ್ಟೆಗೆ ಹಾಕಿ ಒಂದು 20 ನಿಮಿಷ ಬೇಯಿಸಿದ್ರೆ ಸಾಫ್ಟು ಸ್ಪಾಂಜಿ ಇಡ್ಲಿ ತಿನ್ನಲಿಕ್ಕೆ ರೆಡಿ. ಸೊ ಸೆಕೆಂಡ್ ಡೇ ಇಡ್ಲಿ. ನಾನು ಒಂದೇ ದಿವಸ ಇಡ್ಲಿ, ಪಡ್ಡು, ದೋಸೆ ಮಾಡಿಲ್ಲ. 3 ಕ್ಲಿಪ್ಪಿಂಗ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅಂದರೆ 3 ದಿವಸ ತಿಂಡಿ ಕಂಪ್ಲೀಟ್ ಆಗಿದೆ. ಮತ್ತು ಪಡ್ಡು ಮಾಡ್ಕೋಬೇಕಾದ್ರೆ ಸಣ್ಣ ಹೆಚ್ಚಿದಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಶುಂಠಿ, ಸ್ವಲ್ಪ ನೆನೆಸಿದಂಥ ಕಡಲೆಬೇಳೆ ಎಲ್ಲನೂ ಹಾಕಿ ಪಡ್ಡು ಸ್ಟ್ಯಾಂಡಿಗೆ ಚೆನ್ನಾಗಿ ಒಲೆ ಮೇಲೆ ಕಾಯಿಸ್ಬಿಟ್ಟು ಪಡ್ಡು ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಪಡ್ಡು ಸೂಪರಾಗಿರುತ್ತೆ. ಚಟ್ನಿಲಿ ನಿಮ್ಮ ಕಾಂಬಿನೇಷನ್ ಹುರ್ಗಡ್ಲೆ ಚಟ್ನಿ ಮಾಡ್ಕೋಬೋದು, ಕಡಲೆಕಾಯಿ ಚಟ್ನಿ ಮಾಡ್ಕೋಬೋದು, ಟೊಮೆಟೊ ಚಟ್ನಿ ಮಾಡ್ಕೋಬೋದು, ನಿಮ್ಮ ಇಷ್ಟ. ಯಾವುದಾದ್ರು ಚಟ್ನಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಓಕೆ, ನೀವೆಲ್ಲ ಈ ಥರ ರೆಸಿಪಿ ಮಾಡಿ ಮನೇಲಿ ಕೊಟ್ಟು ಎಲ್ಲರೂ ಇಷ್ಟಪಡೋಂಗೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.